ರಾಜು ಮಾಮ ಹಾಗೂ ವಿಲ್ಸನ್ ಸರ್ ಇದ್ದಾರೆ. ಅದೇ ರೀತಿಯಿಂದ ಯುಪಿಯಿಂದ ನಮ್ಮ ಊರಲ್ಲಿ ರಾಜೇಶ್ ಬ್ರದರ್ ಇದ್ದಾರೆ. ಅದೇ ರೀತಿಯಿಂದ ಸಹೋದರಿಯರು ಅಮ್ಮವರು ಕೂಡ ಅಕ್ಕವರು, ನಮ್ಮ ಅಕ್ಕರು ಕೂಡ, ತಿರುಪತಿ ಅಕ್ಕವರು ಕೂಡ ಸೇವೆ ಮಾಡ್ತಾರೆ. ಅವರು ಕೂಡ ಸೇವೆಯಲ್ಲಿ ಆಸಕ್ತ ಮಹಿಳೆ. ಎಲ್ಲರೂ ಗಣಸರಿದ್ದಲ್ಲಿ ಹಾಗೆ ನಮ್ಮ ಸತ್ಯವೇದದಲ್ಲಿ ಭೂತಳ ಹಾಗೆ ಆರಿಸಿಕೊಂಡಂಥ ಮಹಿಳೆ ಸ್ತ್ರೀಯರು. ಅದಕ್ಕೋಸ್ಕರ ಅಕ್ಕವರು ಸೇವೆಯಲ್ಲಿ ಕಾಲ ಕಳೆದು ಬಹಳ ಸಂತೋಷ. ಅವರು ಕೂಡ ಒಂದಿಸಿ ಆಹ್ವಾನ ಪರಿಸರ. ನಮ್ಮ ಮಧ್ಯದಲ್ಲಿ ಸುಬ್ಬಮ್ಮ ನಮ್ಮ ದೊಡ್ಡಮ್ಮವರಿದ್ದಾರೆ. ಅವರಿಗೂ ಕೂಡ ನಾವು ಒಂದಿಸಿ ಆಹ್ವಾನ ಬಯಸಿದ್ದೇವೆ. ನಮ್ಮ ಅತ್ತೆ ಇದ್ದಾರೆ, ಅವರಿಗೂ ಕೂಡ ನಾವು ಒಂದೇ ಸಲ್ಲಿಸ್ತೇವೆ. ನಮ್ಮ ತಂಗಿ ಎಲ್ಲರಿಗೂ ನಾವು ಒಂದೇ ಸಲ್ಲಿಸಿ ಆಹ್ವಾನ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡದೆ ಮೊದಲನೇದಾಗಿ ನಾವು ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಬಂದು ನಮ್ಮ ಪಪ್ಪರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಮಧ್ಯದಲ್ಲಿ ಹಿರಿಕರಾದಂಥ ಪಾಸ್ಟರ್ ಅವರು ನಮಗೆ ಕೆಲವು 5-10 ನಿಮಿಷ ವಾಕ್ಯದಲ್ಲಿ ನಡೆಸಬೇಕಾಗಿ ಕೇಳ್ತೇವೆ. ಎಲ್ಲರೂ ಕಾಣಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತಹ ಪರಲೋಕ ದೇವರೇ, ನಿನಗೆ ವಂದನೆ 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 ಅಪ್ಪ. ನೀನು ಮಾಡಿದ ಎಲ್ಲ ಉಪಕಾರಗಳಿಗೆ ಕೋಟಿ ಸ್ತೋತ್ರ ಅಪ್ಪ. ಸಮರ್ ಮಾಡಿದಂಥ ಈ ಕಾರ್ಯಗಳಲ್ಲಿ ನೀನಿದ್ದು ನಿನ್ನ ಉತ್ತರ ನಮ್ಮ ಜೊತೆಯಾಗಿ ತಿಳಿಸಿ ಸ್ವಾಮಿ. ನಮಗೆ ಬೇಕಾದಂಥ सहाय चाहिए, आपका पवित्र आत्मा का सहाय चाहिए पिता परमेश्वर। यहाँ पर चालू कर आपके दास बहुत से आत्माओं को आपके और कराने के लिए, उद्धार पाने के लिए, आपके स्वर्ग के वारिस बनाने के लिए आपके दास को सामर्थ की शक्ति दीजिए। और आए हुए सारे सेवकों को, भाई बहन को, इनके सारे परिवार को, लोगों का जल्दी आएगा, तुझको मुझको ले जाने यीशु आएगा। देखो वो आएगा, हर आंख देखेगा। देखो वो आएगा, हर आंख देखेगा। देखो वो आएगा, हर आंख देखेगा। देखो वो आएगा, हर जल्दी आएगा, जल्दी आएगा, तुझको मुझको ले जाने यीशु आएगा। बोले यीशु मसीह की जय। बाबा कितना बढ़िया गीत गाया भाई ಸರ್. ನಾವೇ ಕಟ್ಟಿದ್ರಿ. ವೆರಿ ಗುಡ್. ಇದು ಒಂದೇ ಚರಣ ಕಟ್ಟಿದ್ದೇನೋ ಕಟ್ಟವ. ಹೌದಾ? నజరేయుడా నా యేసయ్యా, ఎన్ని యుగాలకైనా ఆరాధ దైవము నీవేనని గణమెత్తి కీర్తిని పాడెదా. నజరేయుడా నా యేసయ్యా, ఎన్ని యుగాలకైనా ఆరాధ దైవము నీవేనని. ఇదువే 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 ಕುಮಾರತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಂದಿಗೂ. ಥ್ಯಾಂಕ್ ಯು. ದೇವರ ನಾಮ ಸ್ತೋತ್ರವಾಗಲಿ. ಈ ಒಂದು ಕೂಟದ ಮುಕ್ತಾಯಕ್ಕಾಗಿ ನಾವೆಲ್ಲರೂ ತಲೆ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ್ಮೇಲೆ ಪರಲೋಕ ಪ್ರಾರ್ಥನೆ ವಚನ ಹೇಳಿ ಆಶೀರ್ವಾದ ವಚನದ ಕೂಟ. ಇಲ್ಲಿ ಯೋಬ 1ನೇ ಅಧ್ಯಾಯ 4ನೇ ವಚನದಾಗ ಏನು ಹೇಳಿದಂದ್ರೆ ಮಾಡ್ತಾ ಹೋದು. ಯೋಬ 1ನೇ ಅಧ್ಯಾಯ ಎಡಬಿಡುವವರನ್ನು ನಿನ್ನ ಮಾತುಗಳಿಂದ ಉದಿಸಿ ಕೂಶಿವ ಇಲ್ಲ, ಯೋಬ 1ನೇ ಅಧ್ಯಾಯ. ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ ಮೂವರು ಅಕ್ಕ ತಂಗಿಯರನ್ನು ಕಳುಹಿಸುತ್ತಿದ್ದರು. ಔತಣಿಸಿದ
ದಿಸ್ ಇಸ್ ವಾಸ್ ಹೀಗೆ ಯೋಬನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಯಾರು ಮಾಡ್ತಾ ಇದ್ದಂತ? ಇವತ್ತು ಈ ಹೈದರಾಬಾದ್ ಪಟ್ಟಣದಲ್ಲಿ ನಮ್ಮೆಲ್ಲರಿಗೆ ಹಿರಿಯರಿರ್ತಕ್ಕಂಥ ಮಾಣಿಕಣ್ಣರಿದ್ದಾರೆ. ಅವ್ರ ದೇಶ ಮತ್ತು ಸುಧೀರ್ ತಗೊಂಡು ನಮ್ಮ ಮನೆಗಳದಾಗ ಏನಂತಾರೆ ದೇವ್ರ ವಾಕ್ಯ ಏನಾಗಬೇಕು, ಸರಳ ಪಡಬೇಕು. ನಾವೇನಾಗಬೇಕು, ಶುದ್ಧಿ ಆಗಬೇಕು. ಎಲ್ಲಾದ್ರೂ ನಾವು ತಪ್ಪು ಮಾಡಿದ್ರೆ ಏನಾಗಬೇಕು, ದೇವ್ರು ಹೇಳ್ತಾನೆ. ಅವರು ಏನು ಮಾಡ್ತೀವಿ, ಯೋಬ ಏನು ಮಾಡ್ತಿದ್ದ, ಬಲಿಯನ್ನು ಅರ್ಪಿಸಿ ಪಾಪದ ವಿಮೋಚನೆಗೋಸ್ಕರ ಅವನು ದೇವರಿಗೆ ಕೇಳ್ಕೊಳ್ತಿದ್ದ. ಸೊ ಇವತ್ತು ನಾವು ನಿಮಗೆಲ್ಲ ಹೇಳಿದೆ, ನಿಮಗೆಲ್ಲ ಮಕ್ಕಳೆಲ್ಲ ದೊಡ್ಡವರಾಗಿರಿ, ನಿಮ್ಮ ಕೆಲಸ ದೇವ್ರು ಕೊಟ್ಟನ. ಎಲ್ಲರಿಗೂ ದೇವ್ರು ಒಂದಿಲ್ಲ ಒಂದು ಕೆಲಸ ಕೊಟ್ಟನ, ಎಲ್ಲರೂ ಬದುಕ್ತಾ ಇದ್ದೀರಿ. ದೇವ್ರು ಎಲ್ರಿಗೂ ಒಂದೊಂದು ಸಣ್ಣ ದೊಡ್ಡದಿಲ್ಲ ಸಣ್ಣ ಒಂದು ಮನೆಗಳು ಕೊಟ್ಟನ ಸ್ವಾಮಿ. ದೇವರು ಸರಿಯಾಗಿ ಊಟ ಕೊಟ್ಟನ, ಬಟ್ಟೆ ಕೊಟ್ಟನ, ಎಲ್ಲ ಕೊಟ್ಟನ. ಅದೆಲ್ಲೋ ಒಂದು ವಾಕ್ಯದ ಕೊರತೆ ಇರಬಾರ್ದಂತ ದೇವ್ರ ಉದ್ದೇಶ ಏನಿದೆ. ದೇವ್ರ ವಾಕ್ಯ ಕೊರತೆ ನನ್ನ ಮಕ್ಕಳಲ್ಲಿ ಆಗಬಾರ್ದು. ಯಾಕೆ ನಮ್ಮ ಕುಟುಂಬದಾಗೆ ಆರಿಸ್ಕೊಂಡಿದ್ದಾರೆ ಸ್ವಾಮಿ. ಈ ಉದ್ದೇಶ